ಎಸ್ಐಆರ್ ಕುರಿತು ಉಂಟಾಗಿರತಕ್ಕಂಥ ತಪ್ಪು ಸಂದೇಶವನ್ನ ಅಥವಾ ತಪ್ಪು ತಿಳುವಳಿಕೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ನಾಯಕರು ಕಾರ್ಯಾಗಾರವನ್ನ ಮಾಡಿದ್ದಾರೆ. ದೇವನಹಳ್ಳಿ ಮಂಡಲ ಬಿಜೆಪಿ ವತಿಯಿಂದ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಾಗಾರವನ್ನ ಮಾಡಿರುವಂತಹದ್ದು. ತಾಲೂಕಿನ ಕುಂದಾಣ ಹೋಬಳಿಯ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸಾದಹಳ್ಳಿ ಗ್ರಾಮದಲ್ಲಿ ದೇಶದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ 92 ಲಕ್ಷ, ಬಿಹಾರದಲ್ಲಿ 60 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಕರ್ನಾಟಕದಲ್ಲೂ ಬಾಂಗ್ಲಾ ವಲಸಿಗರ ಮತ್ತು ಬೇರೆ ದೇಶದಿಂದ ಬಂದವರನ್ನ ಗುರುತಿಸಿ ಮತದಾರರ ಪಟ್ಟಿಯಿಂದ ಕೈಬಿಡುವ ಕೆಲಸ ಮಾಡಲಾಗ್ತಾ ಇದೆ. ದೇವನಹಳ್ಳಿ ಮಂಡಲದ 294 ಬೂತ್ಗಳಲ್ಲಿಯೂ ಕೂಡ ಈ ಒಂದು 2 ಬೂತ್ಗಳಿಗೆ ಕೂಡ 2 ಬೂತ್ಗಳಿಗೆ ಅರಿವನ್ನ ಮೂಡಿಸಲಾಗಿದೆ. ಕಾಂಗ್ರೆಸ್ನವರಿಗೆ ದೇಶ ಬೇಡ, ರಾಜ್ಯ ಬೇಡ, ಅವರಿಗೆ ಅವರ ಪಕ್ಷಕ್ಕೆ ಮತ ಹಾಕುವ ಮತದಾರರು ಬೇಕು ಅಷ್ಟೇ ಅಂತ ಹೇಳಿ ಬಿಜೆಪಿ ನಾಯಕರು ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಂತಹ ಕುತಂತ್ರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಅವಕಾಶ ಇಲ್ಲ. ನಮ್ಮ ರಾಜ್ಯದ ದೇಶದ ಮತದಾರರಿಗೆ ಅನ್ಯಾಯವಾಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಮತದಾನದ ಸಮಯದಲ್ಲಿ ಮತದಾರರಿಗೆ ಅನುಕೂಲವಾಗುವಂತೆ ಮಾಡಿ ಅಂತ ಹೇಳಿ ಎಲ್ಲ ಮತದಾನವಾಗುವಂತೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಎಸ್ಐಆರ್ ಕುರಿತು ಬಿಜೆಪಿ ನಾಯಕರು ಕಾರ್ಯಾಗಾರವನ್ನ ಮಾಡಿದ್ದಾರೆ. ಇಲ್ಲೆಲ್ಲ ಬಹಳಷ್ಟು ಕಿಡಿಕೆಯನ್ನು ಮಾಡ್ತಾ ಇದ್ದಾರೆ. ಆನ್ಲೈನ್ ದಂಧೆ ಇವೆಲ್ಲ ಬಹಳಷ್ಟಾಗ್ತಿವೆ. ನಮಗೂ ಕೂಡ ಯಾರು ಬಾಂಬಾಗ್ತಾರೆ ಇಲ್ಲ ಅಂತ ಗೊತ್ತಾಗ್ತದೆ. ಯಾರು ನಮ್ಮವರು, ನಾವು ಯಾರೇ ಬೇರೆಯವರು ಯಾರು ಬಂದಿದ್ದಾರೆ ಅಂತ ಈ ಕಂಡಿಡಿಯಕ್ಕೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರ ಇವತ್ತು ಯಾರು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಇವತ್ತು ಆ ಸಿಸ್ಟಮ್ ಅಲ್ಲೇ ಬರ್ತಾ ಇದೆ. ನಾವು ಒಂದು ಕಡೆ ಇದ್ರೆ ಮಾತ್ರ ನಮ್ದು ಎಪಿಕ್ ನಂಬರ್ ಚೇಂಜ್ ಆಗಿ ಹೊಸ ಎಪಿಕ್ ನಂಬರ್ ಬರ್ತಿದೆ. ಆ ಎಪಿಕ್ ನಂಬರ್ ಡೂಪ್ಲಿಕೇಟ್ 2 ಕಡೆ ಇದ್ರೆ ಗೊತ್ತಾಗ್ತಿದೆ. ಹಾಗಾಗಿ ನಮ್ಮವರು ಎಲ್ಲಾ ಕಾರ್ಯಕರ್ತರು ಎಲ್ಲ ನಮ್ಮವರು ಯಾರು ಸತ್ಯವಾಗಿ ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲರೂ ಕೂಡ ಆ ಮತದಾರರ ಪಟ್ಟಿಯಲ್ಲಿ ಇರೋ ತರನೂ ನೋಡ್ಕೋಬೇಕು ನಾವು. ಯಾಕಂದ್ರೆ ಯಾವ್ದೋ ಒಬ್ಬರು ಎಲೆಕ್ಷನ್ ವೋಟ್ ಹಾಕೋದಕ್ಕೆ ಅವರಷ್ಟು ತಿಳ್ಕೊಳ್ಳೋಕೆ ಆಗ್ಬಾರ್ದು. ನಮ್ಮವರೆಲ್ಲ ಇರಬೇಕು. ಇವತ್ತು ಬೇರೆ ಬೇರೆ ಪಾರ್ಟಿಗಳು ಮಾಡಬಾರ್ದು ಅಂತ ಅರ್ಥ ಇದ್ದಾರೆ. ಯಾರು ಬಿಜೆಪಿಯನ್ನು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ವಿರೋಧ ಮಾಡೋರು ಬೇರೆ ಇದ್ದಾರೆ. ಯಾಕಂದ್ರೆ ಅವ್ರಿಗೆಲ್ಲ ಯಾರನ್ನ ಕರ್ಕೊಂಡ್ಬಂದು ಒಂದು ವೋಟ್ ಬ್ಯಾಂಕಿಂಗ್ ತರ ಮಾಡ್ಕೊಂಡಿದ್ರು. ಅವ್ರಿಗೆ ದೇಶ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ದೇವರಳ್ಳಿ ಬೇಕಾಗಿಲ್ಲ, ಯಾರು ಯಾರ ಮೇಲೆ ಬಾಂಬ್ ಹಾಕಿದ್ರು ಪರವಾಗಿಲ್ಲ, ಯಾರು ಏನ್ ಮಾಡಿದ್ರು ಪರವಾಗಿಲ್ಲ. ಅವ್ರಿಗೇನು ಮತದಾನ ಬೇಕು ಅನ್ನೋದ್ರ ಇವತ್ತು ಬೇರೆ ಬೇರೆ ನಮ್ಮನೆ ಕೂಪನ್ ಕೊಟ್ಟು ಏನ್ ಮಾಡ್ಕೊಂಡಿದ್ರು ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅದಕ್ಕೆ ಅವಕಾಶ ಇಲ್ಲ. ನಾವು ಏನು ಕಾನೂನು ಇದೆ, ಇವತ್ತು ಏನು ಎಸ್ಐಆರ್ ಮಾಡಬೇಕು ಅದನ್ನ ಬಹಳ ನೀಟಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ದೇವನಹಳ್ಳಿ ತಾಲೂಕಿನ ಎಲ್ಲ 294 ಬೂತ್ನಲ್ಲಿ 294 ಬಿಎಲ್ಎ ಈಗಾಗಲೇ ನಾವು ಮಾಡಿ ಈಗಾಗಲೇ ಖಾತೆದಾರಿ ಕೊಟ್ಟಿದ್ದೀವಿ. ಆ ಬಿಎಲ್ಎ ಜೊತೆಲಿ ಬಿಎಲ್ಎ ಹೋಗೋರು ಕೂಡ ಇವತ್ತು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಲ್ಲ ಕಡೆ ಮ್ಯಾಪಿಂಗ್ ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕೂಡ ಬಿಎಲ್ಎ 2ನ 2-3 ಕಾರ್ಯಾಗಾರ ಮಾಡಿದ್ರು ಕೂಡ ನಾವೇ ಖುದ್ದು ಹೋಗಿ ಪ್ರತಿ ಬಿಎಲ್ಎ 2ಗೆ ನಾವು ಹೇಳ್ತಾ ಇದ್ವಿ. ಈಗಾಗಲೇ 7 ಮಹಾಶಕ್ತಿ ಕೇಂದ್ರದಲ್ಲಿ ಈಗಾಗಲೇ 4 ಮಹಾಶಕ್ತಿ ಕೇಂದ್ರ ಮುಗಿಸಿ ಇವತ್ತು ಕುಂದಾಣ ಮಹಾಶಕ್ತಿ ಕೇಂದ್ರ ಲಾಸ್ಟ್ ಸಭೆ ಇವತ್ತು. ಹಾಗಾಗಿ 4 ಈಗಾಗಲೇ ಮುಗಿಸಿದ್ದೀವಿ. ವಿಜಯಪುರ ಮಹಾಶಕ್ತಿ ಕೇಂದ್ರ ಮಾಡಿದ್ವಿ, ದೇವರಳ್ಳಿ ಮಹಾಶಕ್ತಿ ಕೇಂದ್ರ ಮಾಡಿದ್ವಿ, ವಿದ್ವಾರ ಮಹಾಶಕ್ತಿ ಕೇಂದ್ರ ಮಾಡಿದ್ವಿ. ನಿನ್ನೆ ದಿವಸ ಚಂದ್ರಾಯಪಟ್ಟಣ ಆಗಿದೆ, ಇವತ್ತು ಕುಂದಾಣ ಮಹಾಶಕ್ತಿ ಕೇಂದ್ರ ಆಗಿದೆ. ಇನ್ನು ತೂರ್ಗೆರೆ ಮತ್ತು ಆವತಿ 2 ದಿನದಲ್ಲಿ ಮುಗಿಸಿ ನಾವು ಬಹಳ ನೀಟಾಗಿ ನಾವು ಪ್ರಾಮಾಣಿಕವಾಗಿ ಇವತ್ತು ಬಿಎಲ್ಎ ಮಾಡಿದ್ವಿ. ಬಿಎಲ್ಎ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಎಲ್ಲ ಭರವಸೆ ಕೂಡ ನಮಗಿದೆ. ಬಿಎಲ್ಎ ಹೋಗುವ ಜೊತೆಯಲ್ಲೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ತಹಸೀಲ್ದಾರ್ ಜೊತೆ ಚೆನ್ನಾಗಿ ಇವತ್ತು ಸಂಪರ್ಕದಲ್ಲಿದ್ದೀನಿ. ಚುನಾವಣಾ ಅಧಿಕಾರಿಗಳು ಕೂಡ ಬಹಳಷ್ಟು ನಾವು ಹೇಳಿ ಒಂದಷ್ಟು ನಮ್ಮ ಗಮನಕ್ಕೆ ಬಂದಿದ್ದ ರಾಜಕಾರಣೆಲ್ಲ ಆ ಮೀಟಿಂಗಲ್ಲೇ ತಹಸೀಲ್ದಾರ್ ಮೀಟಿಂಗಲ್ಲಿ ಚುನಾವಣಾ ಅಧಿಕಾರಿ ಮುಂದೆ ಹೇಳಿದ್ವಿ ಯಾರ್ಯಾರು ಇದ್ರು ಯಾರ್ಯಾರಿಲ್ಲ, ಯಾರು ಜಾಸ್ತಿ ಆಗಿದೆ. ಒಂದು ಊರಲ್ಲಿ ಒಂದು 50-60 ಕೋಟಿ ಅವ್ರು ನಿಲ್ಲೋದೇ ಇಲ್ಲ. ಯಾರೋ ಒಬ್ಬ ಸೇವೆ ಮಾಡ್ತಾರೆ, ಯಾರೋ ಅವ್ರು ಮುಳ್ಳಾಗಂತ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಮಗೆ ಎಸ್ಐಆರ್ ಮಾಡಿದಾಗ ವೋಟರ್ ಐಡಿ ಕಾರ್ಡ್ ಏನಾಗ್ತಿದೆ, ನಮ್ಮ ಹತ್ರ ವೋಟರ್ ಐಡಿ ಇಡೀ ಪ್ರಿಂಟ್ಔಟ್ ಇದೆ. ಯಾರು ಅಂದ್ರೆ ಇಡೀ ಬೂತ್ ಕಮಿಟಿ ಅವರು ರೆಪ್ರೆಸೆಂಟೇಷನ್ ಒಂದು ಕೈಗೆ 6 ರೆಫರೆನ್ಸ್ ಮಾಡಿ ರಿಟರ್ನಿಂಗ್ ಚಾರ್ಜಸ್ ಮಿನಿಮಮ್ 1,000 ಮತದಾನಕ್ಕೆ ಅವಕಾಶ ಇದೆ. ಆ ಬೂತ್ ಏನು ಮಾಡಬೇಕು ಅಂತ ರಿಸರ್ವ್ ಮಾಡೋದಕ್ಕೆ ಈಗಿನಿಂದ ಬೈಕ್ ಉದಾಹರಣೆಗೆ ಶಾಲೆಗಳಲ್ಲಿ 1,000 ಮುಂದೆ ಅಥವಾ ಯಾವ ಬೂತ್ಗಳಿಂದ ತಪ್ಪದೆ ಇಟ್ಕೊಂಡಿರ್ತಾರೆ, ಊರಿಂದ ಬರಬೇಕು. ಊರಿಂದ ಅನುಕೂಲ ಆಗೋದಕ್ಕೆ ಇನ್ನೊಂದು ಪೊಲೀಸ್ ಸ್ಟೇಷನ್ ಮಾಡಿಸ್ಬೇಕಾಗುತ್ತೆ. ಬೈಫರ್ಕೇಷನ್ ಮಾಡಬೇಕು, 1,000 ಮಾಡಬೇಕು ಅಂತ ಅನ್ನುವಂಥ
ಕಾರ್ಯ